ಬೇಲಿಯೇ ಎದ್ದು ಹೊಲ ಮೇಯ್ದ್ರೆ, ರಕ್ಷಕರೇ ಭಕ್ಷಕರಾದ್ರೆ ನಂಬೋದಾದ್ರೂ ಯಾರನ್ನ, ನ್ಯಾಯ ಕೇಳೋದಾದ್ರೂ ಯಾರನ್ನ? ಯಾವಾಗ್ಲೂ ಈ ಧ್ವನಿ ಜನತೆ ದಾಟಿರ್ತಿತ್ತು. ಬಟ್ ಫಾರ್ ಎ ಚೇಂಜ್ ಈಗ ಈ ಧ್ವನಿ ಅಧಿಕಾರಿಗಳದ್ದೇ ಆಗಿದೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಈಗ ನಿಮ್ಮ ಮುಂದೆ. ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ನಮ್ಮಲ್ಲಿ ಕಾನೂನಿನ ವ್ಯವಸ್ಥೆ ಇರೋದು ಜನರ ಮೇಲೆ ದಬ್ಬಾಳಿಕೆ ನಡೆಸೋಕ್ಕಲ್ಲ, ಬದಲಾಗಿ ಜನತೆ ತಪ್ಪು ಮಾಡಿದಾಗ ಅವರನ್ನ ತಿದ್ದಿ ಸರಿದಾರಿಗೆ ತರಕ್ಕೆ. ಮನುಷ್ಯನ ಉಚ್ಚಾಟಗಳಿಗೆ ಬ್ರೇಕ್ ಹಾಕ್ಬೇಕು ಅಂತಾನೆ ಕಾನೂನಿನ ಚೌಕಟ್ಟನ್ನ ವಿಧಿಸಲಾಯಿತು. ತಪ್ಪು ಸರಿಗಳನ್ನ ನಿರ್ಧರಿಸುವ ಸ್ಥಳವನ್ನ ನ್ಯಾಯಾಲಯ ಅಂತ ಕರೆದ್ರೆ, ತಪ್ಪಿಗೆ ಸಜೆಯನ್ನ ನೀಡುವ ಸ್ಥಳವನ್ನ ಕಾರಾಗೃಹ ಎಂದು ಕರೆದ್ರು. ಕಾರಾಗೃಹದ ಮೂಲ ಉದ್ದೇಶ ಆತ ಬಡವನಾಗಿರ್ಲಿ ಶ್ರೀಮಂತನಾಗಿರ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ತನ್ನೊಟ್ಟೆಯನ್ನ ತುಂಬಿಸ್ಕೊಳ್ಬೇಕು. ಯಾವುದೇ ವೈಭೋಗ, ಹಣ, ಮೋಜು ಮಸ್ತಿಗಳಿಲ್ಲದೆ, ತನ್ನವರು ನನ್ನವರು ಇಲ್ಲದೆ ಒಬ್ಬಂಟಿನ ಜೀವನವನ್ನ ನಡೆಸಬೇಕು. ಈ ಮೂಲಕ ತನ್ನ ತಪ್ಪನ್ನು ತಿದ್ದುಕೊಂಡು ಹೊಸ ಮನುಷ್ಯನಾಗಿ ಬದಲಾಗಬೇಕು ಅನ್ನೋದು. ಆದ್ರೆ ಬೆಂಗಳೂರು ಕೇಂದ್ರ ಕಾರಾಗೃಹ ಇಂಥದ್ದೊಂದು ಮೌಲ್ಯಗಳನ್ನ ಕಳೆದುಕೊಂಡ್ಬಿಟ್ಟಿದೆ. ಮೊದಲು ಜೈಲಿಗೆ ಹೋಗಿ ಬಂದ್ರೆ ಅವಮಾನ ಅಂತ ಭಾವಿಸೋರು, ಆದ್ರೆ ಈಗ ಅದು ಫ್ಯಾಷನ್ ಆಗಿ ಕನ್ವರ್ಟ್ ಆಗಿದೆ. ಜೈಲು ಅನ್ನೋದು ಕೆಲವರಿಗೆ ಅತ್ತೆ ಮನೆ ಮಾವನ ಮನೆ ಆದ್ರೆ, ಇನ್ನೂ ಕೆಲವರಿಗೆ ರಿಲ್ಯಾಕ್ಸೇಷನ್ ಅಡ್ಡ, ಲಾಡ್ಜ್. ಹೊರಗಡೆ ಜೀವ ಬೆದರಿಕೆ ಇದ್ರೆ ಒಳಗಡೆ, ಒಳಗಡೆ ಜೀವ ಬೆದರಿಕೆ ಇದ್ರೆ ಹೊರಗಡೆ. ಒಂಥರ ನದಿ ದಡ ಆಟ ಇದ್ದ ಹಾಗೆ. ದುಡ್ಡೊಂದಿದ್ರೆ ಸಾಕು, ಜೈಲಿನಲ್ಲಿ ನೀನು ಐಷಾರಾಮಿ ಜೀವನ ನಡೆಸಬಹುದು. ಕೈದಿಗಳಿಗೆ ಅಕ್ರಮವಾಗಿ ಗಾಂಜಾ, ಸಿಗರೇಟು, ಎಣ್ಣೆ, ಮೊಬೈಲ್ ಹಾಗೂ ಮಾರಕ ಅಸ್ತ್ರಗಳ ಸಪ್ಲೈ ಆಗ್ತಿದೆ ಅಂತ ನಗರ ಪೊಲೀಸ್ ಆಯುಕ್ತರಿಗೆ ದೂರು ಬಂದಿದ್ದೆ ತಡ ಸಿಸಿಬಿ ಹೆಚ್ಚುವರಿ ಆಯುಕ್ತ ಅಲೋಕ್ ಕುಮಾರ್ ಅವರು ಒಂದು ತಂಡ ರಚಿಸಿ ದಾಳಿಗೆ ಸಜ್ಜಾಗಿಯೇ ಬಿಟ್ರು. 100ಕ್ಕೂ ಹೆಚ್ಚು ಸಿಬ್ಬಂದಿ ಜೈಲಿನಲ್ಲಿ ನಿನ್ನೆ ಸಂಜೆ 4 ಗಂಟೆಯಿಂದ ತಪಾಸಣೆ ನಡೆಸಿ ಕೈದಿಗಳು ತಮ್ಮ ಬ್ಯಾರಕ್ನಲ್ಲಿ ಅಡಗಿಸಿಟ್ಟುಕೊಂಡ 7 ಮೊಬೈಲ್, 5 ಚಾಕು, 10 ಗಾಂಜಾ ಪ್ಯಾಕೆಟ್ಗಳನ್ನ ವಶಕ್ಕೆ ಪಡೆದುಕೊಂಡು ಮುಂದಿನ ತನಿಖೆ ನಡೆಸುತ್ತಿದ್ದಾರೆ. ಇದು ಕಾನೂನಿನ ವೈಫಲ್ಯತೆಯೋ ಅಥವಾ ಪ್ರಭುತ್ವದ ದೌರ್ಬಲ್ಯನೋ ಗೊತ್ತಿಲ್ಲ. ಹೊರಗಿನ ಕಳ್ಳರಿಗಿಂತ ಒಳಗಿನ ನಂಬಿಕೆ ದ್ರೋಹಿಗಳು ತುಂಬಾನೇ ಅಪಾಯಕಾರಿ. ಅಂತವರು ಆದಷ್ಟು ಬೇಗ ಬೆಳಕಿಗೆ ಬರಲಿ ಅನ್ನೋದಷ್ಟೇ ಆಶಯ. ಈ ಪ್ರಕರಣ ಕೇಳಿದ ಮೇಲೆ ನಮ್ಮೆಲ್ಲರಿಗೂ ಕಾಡೋ ಕಟ್ಟಕಡೆಯ ಪ್ರಶ್ನೆ, ನ್ಯಾಯ ಎಲ್ಲಿದೆ? ಬಡವನ ಮನೆಯಲ್ಲೋ ಶ್ರೀಮಂತನ ಹಣದಲ್ಲೋ? ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಸಿರಿ ಟಿವಿ, ಇದು ನಿಮ್ಮ ಟಿವಿ. ಸಿರಿ ನಮ್ಮ ಸಿರಿ ಮೊಬೈಲ್ ಟಿವಿ, 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 ಸಿರಿ ಟಿವಿ, ಸಿರಿ ಮೊಬೈಲ್ ಟಿವಿಯ ಸಿರಿ ಲೈವ್ ಚಾನೆಲ್, ಸಿರಿ ಟಿವಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸಿರಿ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನೋಡ್ಕೊಂಡು ಮಜಾ ಮಾಡಿ.